ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಜಿ ಕನ್ನಡದ ಜನಪ್ರಿಯ ಧಾರಾವಾಹಿಯಾದ ಶ್ರಾವಣಿ ಸುಬ್ರಹ್ಮಣ್ಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರಾವಣಿ ಹಾಗೂ ಸುಬ್ಬುವನ್ನು ಆಧಾರದಿಂದ ಬರಮಾಡಿಕೊಳ್ಳುತ್ತಾರೆ ಲಲಿತಾದೇವಿ ಮತ್ತು ವಂದನಾ. ಮಗಳ ಮೇಲೆ ಬೆಟ್ಟದಷ್ಟು ಕೋಪ ಇದ್ದರೂ ಅತ್ತೆಗಾಗಿ ಎಲ್ಲವನ್ನು ಸಹಿಸಿಕೊಂಡು ಮಗಳನ್ನು ಆಧರಿಸುತ್ತಾರೆ ವೀರೇಂದ್ರ. ಮನೆಯೊಳಗೆ ಬರುವ ಶ್ರಾವಣಿಗೆ ಅಲ್ಲಿ ಶ್ರೀವಲ್ಲಿ ಇರುವುದು ನೋಡಿ ಅನುಮಾನ ಮೂಡುತ್ತದೆ. ಆದರೆ ಏನನ್ನೂ ತೋರಿಸಿಕೊಳ್ಳದೆ ಬಂದು ಕುಳಿತುಕೊಳ್ಳುತ್ತಾರೆ ಶ್ರಾವಣಿ ಮತ್ತು ಸುಬ್ಬು. ಬಟ್ಟೆ ಒಣಗಿಸುವಾಗ ಶ್ರಾವಣಿ ಸೀರೆ ನೆಲಕ್ಕೆ ಬೀಳುತ್ತದೆ. ಅದನ್ನು ನೋಡಿ ವಿಶಾಲಾಕ್ಷಿ ಗಾಬರಿಯಲ್ಲಿ ತೊಳೆದುಕೊಂಡು ಬರೋಣ ಎಂದು ಹೋಗುತ್ತಿರುವಾಗ ಪದ್ಮನಾಭ ಎದುರು ಬರುತ್ತಾರೆ. ಅವರನ್ನು ನೋಡಿ ನಾಟಕ ಮಾಡುವ ವಿಶಾಲಾಕ್ಷಿಯನ್ನು ಛೇಡಿಸುತ್ತಾರೆ ಪದ್ಮನಾಭ. ಅಲ್ಲದೆ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿರುವ ಪ್ರೀತಿಯನ್ನು ನೀನು ಯಾಕೆ ತೋರಿಸುತ್ತಿಲ್ಲ? ನಿನಗೆ ಶ್ರಾವಣಿ ಅಮ್ಮನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಎನ್ನುವುದು ನನಗೆ ಗೊತ್ತು. ಅಷ್ಟಿಲ್ಲದೆ ನೀನು ಅವರಿಗಾಗಿ ಪಾತ್ರೆ ತೊಳೆದಿರುವುದು, ಅಡಿಗೆಯಲ್ಲಿ ಉಪ್ಪು ಖಾರ ಜಾಸ್ತಿ ಆದಾಗ ಅದನ್ನು ಸರಿ ಮಾಡಿದಿರುವುದು, ಅವರು ಕುಂಕುಮ ಇಡದೆ ಹೊರಟಾಗ ಬೇರೆ ಏನೋ ನೆಪದಲ್ಲಿ ಕುಂಕುಮ ಇಡುವಂತೆ ಮಾಡಿರುವುದು, ಇದನ್ನೆಲ್ಲ ಮಾಡಿಲ್ಲ ಬಿಡು ಎಂದು ಹೇಳುತ್ತಾರೆ. ಆದರೂ ವಿಶಾಲಾಕ್ಷಿ ಅದಕ್ಕೆ ಹೌದು ಎಂದು ಒಪ್ಪಿಕೊಳ್ಳುವುದಿಲ್ಲ. ಆಗ ಪದ್ಮನಾಭ ಹೆಂಡತಿಯ ಬಳಿ ಶ್ರಾವಣಿ ಅಮ್ಮನ ವಿಚಾರದಲ್ಲಿ ನೀನು ಬದಲಾಗಿರುವುದು ನನಗೆ ತಿಳಿದಿದೆ ವಿಶಾಲು. ಆದರೆ ಹೀಗೆ ಇದನ್ನೆಲ್ಲ ಅವರ ಮುಂದೆ ತೋರಿಸುವುದು ನಾವು ಅಷ್ಟೆಲ್ಲ ಅವಮಾನ ಮಾಡಿದ್ದೇನೆ ಎನ್ನುವ ಚಿಂತೆ ಅಲ್ವಾ? ಶ್ರಾವಣಿ ಅಮ್ಮವರು ಈ ಮನೆಯ ಸೊಸೆ ಕಣೆ. ಅವರ ಎದುರು ಏನೇ ನಿನ್ನ ಬಿಗುಮಾನ ಇನ್ನು ಧನಲಕ್ಷ್ಮಿ ನಿನ್ನ ಮಗಳು, ಅವಳು ಕೂಡ ಶ್ರಾವಣಿ ಅಮ್ಮವರ ವಿಚಾರದಲ್ಲಿ ನಿಧಾನಕ್ಕೆ ಸರಿ ಹೋಗ್ತಾಳೆ ಎಂದು ಹೆಂಡತಿಯನ್ನು ಸಮಾಧಾನ ಮಾಡುತ್ತಾರೆ. ಹೆಂಡತಿ ಸೊಸೆಯನ್ನು ಒಪ್ಪಿಕೊಂಡಿದ್ದು ಅತ್ತ ಯಜಮಾನರು ಕೂಡ ಶ್ರಾವಣಿಯನ್ನು ಮನೆಗೆ ಕರೆದಿದ್ದು ಪದ್ಮನಾಭರಿಗೆ ಬಹಳ ಖುಷಿ ಕೊಟ್ಟಿರುತ್ತದೆ. ಶ್ರಾವಣಿ ಮತ್ತು ಸುಬ್ಬು ಮನೆಗೆ ಬಂದು ಒಳಗೆ ಕೂತ ಮೇಲೆ ಎಲ್ಲರ ಬಗ್ಗೆ ವಿಚಾರಿಸಿ ನನ್ನನ್ನು ಇಲ್ಲಿಗೆ ಯಾಕೆ ಬರೋಕೆ ಹೇಳಿದ್ದು ಯಾಕೆ ಅಂತ ಕೇಳ್ತಾಳೆ. ಆಗ ಲಲಿತಾದೇವಿ ಖಂಡಿತ ಮುಖ್ಯವಾದ ವಿಚಾರ ಇದೆ, ವಿಲ್ಗೆ ನಿನ್ನ ಸಹಿ ಬೇಕಿತ್ತು ಎಂದು ವೀರೇಂದ್ರ ಬಳಿ ವೀರು ಲಾಯರ್ ಬರೋಕೆ ಹೇಳಿದ್ಯಾ ಅಲ್ವಾ ಅಂತ ಪ್ರಶ್ನಿಸುತ್ತಾರೆ. ಸುರೇಂದ್ರ ಲಾಯರ್ಗೆ ಕಾಲ್ ಮಾಡಬೇಕು ಅನ್ನುವಷ್ಟರಲ್ಲಿ ಲಾಯರ್ ಮನೆಗೆ ಬರುತ್ತಾರೆ. ಬಂದವರೇ ಗಂಗಾಧಯ್ಯನವರು ವಿಲ್ ಮಾಡಿಸಿ ಇರುವುದು ಹಾಗೂ ಅವರ ಸಮಸ್ತ ಹಕ್ಕು ಶ್ರಾವಣಿಗೆ ಸೇರಬೇಕಿರುವುದು ಎಲ್ಲವನ್ನೂ ಹೇಳುತ್ತಾರೆ. ಇದನ್ನು ಕೇಳಿ ವಿಜಯಾಂಬಿಕಾ, ಮದನ್ ಹಾಗೂ ಶ್ರೀವಲ್ಲಿ ತಲೆ ಕೆಟ್ಟವರಂತೆ ನಿಲ್ಲುತ್ತಾರೆ. ವಿಲ್ ಪ್ರಕಾರ ಸಮಸ್ತ ಆಸ್ತಿ ಶ್ರಾವಣಿಗೆ ಸೇರುವುದು ಮಾತ್ರವಲ್ಲ, ದೊಡ್ಡ ಮನೆಯ ಮುಂದಿನ ಉತ್ತರಾಧಿಕಾರಿ ಪಟ್ಟ ಸುಬ್ಬಿಗೆ ಸೇರುತ್ತದೆ ಎಂದು ಲಲಿತಾದೇವಿ ಹೇಳುತ್ತಾರೆ. ಸುಬ್ಬಿಗೆ ವಿಚಾರ ಕೇಳಿ ತಲೆ ಕೆಟ್ಟು ಹೋಗುತ್ತದೆ. ಅವನು ಶ್ರಾವಣಿಯನ್ನು ಮದುವೆಯೇ ಆಗಿಲ್ಲ ಅನ್ನೋದು ಅವನಿಗೆ ಗೊತ್ತಿದ್ದ ಕಾರಣ ತಾನು ಹೇಗೆ ಈ ಮನೆಗೆ ಉತ್ತರಾಧಿಕಾರಿಯಾಗಲು ಸಾಧ್ಯ ಎಂದು ಯೋಚಿಸುತ್ತಾನೆ. ಅಮ್ಮ, ಅದು ನಾನು ಹೇಗೆ ಎಂದು ರಾಗ ಹೇಳುತ್ತಾನೆ. ಆಗ ಲಾಯರ್, ಶ್ರಾವಣಿ ಮೇಡಮ್ ಹಾಗೂ ಸುಬ್ಬು, ನೀವು ಈ ವಿಲ್ ಪೇಪರ್ಗೆ ಸಹಿ ಹಾಕಬೇಕು ಎಂದು ಹೇಳುತ್ತಾರೆ. ಸುಬ್ಬು ವಿಲ್ ಪೇಪರ್ಗೆ ಸಹಿ ಹಾಕ್ತಾನ. ಶ್ರಾವಣಿಯನ್ನು ತಾನು ಮದುವೆ ಆಗಿಲ್ಲ ಅಂತ ಎಲ್ಲರ ಮುಂದೆ ಹೇಳ್ತಾನ. ಆಸ್ತಿಗಾಗಿ ವೀರು ಪ್ರಾಣಕ್ಕೆ ಸಂಚು ತರಲು ಹೊರಟಿದ್ದ ವಿಜಯಾಂಬಿಕಾ ಈಗ ಆಸ್ತಿ ಶ್ರಾವಣಿ ಹೆಸರಲ್ಲಿ ಇರೋದು ನೋಡಿ ಅವಳಿಗೆ ತೊಂದರೆ ಮಾಡ್ತಾಳ. ಶ್ರೀವಲ್ಲಿ ಪರಿಸ್ಥಿತಿ ಈ ಎಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ವೀಕ್ಷಿಸಬೇಕು. ಧನ್ಯವಾದಗಳು.